ಧರ್ಮಸ್ಥಳ ಎಸ್ಐಟಿ ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಮುಂದಿನ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಈ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಿತ್ತು. ಕಾರಣಾಂತರಗಳಿಂದ ಮುಂದಿನ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಧರ್ಮಸ್ಥಳ ಎಸ್ಐಟಿ ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಇಂದಲ್ಲ ಮುಂದಿನ ವಾರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುತ್ತೆ. ಮುಂದಿನ ವಾರ ಎಸ್ಐಟಿ ವರದಿ ನೀಡುವಂತ ಸಾಧ್ಯತೆ ಇದೆ. ಈ ವಾರವೇ ವರದಿ ನೀಡಬೇಕಿದ್ದ ಎಸ್ಐಟಿ ತಂಡ ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ ಎಸ್ಐಟಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಮೊನ್ನೆ ತಾನೇ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ರು, ಈ ವಾರವೇ ಎಸ್ಐಟಿ ಅಧಿಕಾರಿಗಳು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಅಂತ. ಈಗ ಕೆಲವು ಕಾರಣಾಂತರಗಳಿಂದ ಮತ್ತೆ ಎಸ್ಐಟಿ ವರದಿ ಮುಂದೂಡಿಕೆ ಮಾಡಲಾಗಿದೆ. ಮುಂದಿನ ವಾರ ಎಸ್ಐಟಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಈ ವಾರವೇ ವರದಿ ಸಲ್ಲಿಕೆ ಆಗಬೇಕಿತ್ತು. ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ ಎಸ್ಐಟಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ನೋಡಿ, ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಎಲ್ಲಾ ರೀತಿಯಾದಂತಹ ವರದಿಯನ್ನ ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ಈ ವಾರ ಎಸ್ಐಟಿ ವರದಿ ಸಲ್ಲಿಕೆ ಆಗಬೇಕಿತ್ತು ಸರ್ಕಾರಕ್ಕೆ. ಆದರೆ ಕೆಲವು ಕಾರಣಾಂತರದಿಂದ ಮುಂದಿನ ವಾರ ಎಸ್ಐಟಿ ವರದಿ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಧರ್ಮಸ್ಥಳ ಎಸ್ಐಟಿ ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಮುಂದಿನ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಈ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಿತ್ತು. ಕಾರಣಾಂತರಗಳಿಂದ ಮುಂದಿನ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಧರ್ಮಸ್ಥಳ ಎಸ್ಐಟಿ ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಇಂದಲ್ಲ ಮುಂದಿನ ವಾರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುತ್ತೆ. ಮುಂದಿನ ವಾರ ಎಸ್ಐಟಿ ವರದಿ ನೀಡುವಂತ ಸಾಧ್ಯತೆ ಇದೆ. ಈ ವಾರವೇ ವರದಿ ನೀಡಬೇಕಿದ್ದ ಎಸ್ಐಟಿ ತಂಡ ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ ಎಸ್ಐಟಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಮೊನ್ನೆ ತಾನೇ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ರು, ಈ ವಾರವೇ ಎಸ್ಐಟಿ ಅಧಿಕಾರಿಗಳು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಅಂತ. ಈಗ ಕೆಲವು ಕಾರಣಾಂತರಗಳಿಂದ ಮತ್ತೆ ಎಸ್ಐಟಿ ವರದಿ ಮುಂದೂಡಿಕೆ ಮಾಡಲಾಗಿದೆ. ಮುಂದಿನ ವಾರ ಎಸ್ಐಟಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಈ ವಾರವೇ ವರದಿ ಸಲ್ಲಿಕೆ ಆಗಬೇಕಿತ್ತು. ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ ಎಸ್ಐಟಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ನೋಡಿ, ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಎಲ್ಲಾ ರೀತಿಯಾದಂತಹ ವರದಿಯನ್ನ ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ಈ ವಾರ ಎಸ್ಐಟಿ ವರದಿ ಸಲ್ಲಿಕೆ ಆಗಬೇಕಿತ್ತು ಸರ್ಕಾರಕ್ಕೆ. ಆದರೆ ಕೆಲವು ಕಾರಣಾಂತರದಿಂದ ಮುಂದಿನ ವಾರ ಎಸ್ಐಟಿ ವರದಿ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಧರ್ಮಸ್ಥಳ ಎಸ್ಐಟಿ ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಮುಂದಿನ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಈ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಿತ್ತು. ಕಾರಣಾಂತರಗಳಿಂದ ಮುಂದಿನ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಧರ್ಮಸ್ಥಳ ಎಸ್ಐಟಿ ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಇಂದಲ್ಲ ಮುಂದಿನ ವಾರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುತ್ತೆ. ಮುಂದಿನ ವಾರ ಎಸ್ಐಟಿ ವರದಿ ನೀಡುವಂತ ಸಾಧ್ಯತೆ ಇದೆ. ಈ ವಾರವೇ ವರದಿ ನೀಡಬೇಕಿದ್ದ ಎಸ್ಐಟಿ ತಂಡ ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ ಎಸ್ಐಟಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಮೊನ್ನೆ ತಾನೇ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ರು, ಈ ವಾರವೇ ಎಸ್ಐಟಿ ಅಧಿಕಾರಿಗಳು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಅಂತ. ಈಗ ಕೆಲವು ಕಾರಣಾಂತರಗಳಿಂದ ಮತ್ತೆ ಎಸ್ಐಟಿ ವರದಿ ಮುಂದೂಡಿಕೆ ಮಾಡಲಾಗಿದೆ. ಮುಂದಿನ ವಾರ ಎಸ್ಐಟಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಈ ವಾರವೇ ವರದಿ ಸಲ್ಲಿಕೆ ಆಗಬೇಕಿತ್ತು. ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ ಎಸ್ಐಟಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ನೋಡಿ, ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಎಲ್ಲಾ ರೀತಿಯಾದಂತಹ ವರದಿಯನ್ನ ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ಈ ವಾರ ಎಸ್ಐಟಿ ವರದಿ ಸಲ್ಲಿಕೆ ಆಗಬೇಕಿತ್ತು ಸರ್ಕಾರಕ್ಕೆ. ಆದರೆ ಕೆಲವು ಕಾರಣಾಂತರದಿಂದ ಮುಂದಿನ ವಾರ ಎಸ್ಐಟಿ ವರದಿ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಧರ್ಮಸ್ಥಳ ಎಸ್ಐಟಿ ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಮುಂದಿನ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಈ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಿತ್ತು. ಕಾರಣಾಂತರಗಳಿಂದ ಮುಂದಿನ ವಾರ ಎಸ್ಐಟಿ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಧರ್ಮಸ್ಥಳ ಎಸ್ಐಟಿ ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಇಂದಲ್ಲ ಮುಂದಿನ ವಾರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುತ್ತೆ.
ಮುಂದಿನ ವಾರ SIT ವರದಿ ನೀಡುವಂತ ಸಾಧ್ಯತೆ ಇದೆ. ಈ ವಾರವೇ ವರದಿ ನೀಡಬೇಕಿದ್ದ SIT ತಂಡ ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ SIT ಅಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಮೊನ್ನೆ ತಾನೇ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ರು, ಈ ವಾರವೇ SIT ಅಧಿಕಾರಿಗಳು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಅಂತ. ಈಗ ಕೆಲವು ಕಾರಣಾಂತರಗಳಿಂದ ಮತ್ತೆ SIT ವರದಿ ಮುಂದೂಡಿಕೆ ಮಾಡಲಾಗಿದೆ. ಮುಂದಿನ ವಾರ SIT ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಈ ವಾರವೇ ವರದಿ ಸಲ್ಲಿಕೆ ಆಗಬೇಕಿತ್ತು, ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ SIT ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ನೋಡಿ, SIT ಅಧಿಕಾರಿಗಳು ಈಗಾಗಲೇ ಎಲ್ಲಾ ರೀತಿಯಾದಂತಹ ವರದಿಯನ್ನ ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ಈ ವಾರ SIT ವರದಿ ಸಲ್ಲಿಕೆ ಆಗಬೇಕಿತ್ತು ಸರ್ಕಾರಕ್ಕೆ. ಆದರೆ ಕೆಲವು ಕಾರಣಾಂತರದಿಂದ ಮುಂದಿನ ವಾರ SIT ವರದಿ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಧರ್ಮಸ್ಥಳ SIT ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಮುಂದಿನ ವಾರ SIT ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಈ ವಾರ SIT ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಿತ್ತು, ಕಾರಣಾಂತರಗಳಿಂದ ಮುಂದಿನ ವಾರ SIT ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಧರ್ಮಸ್ಥಳ SIT ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಇಂದಲ್ಲ ಮುಂದಿನ ವಾರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುತ್ತೆ. ಮುಂದಿನ ವಾರ SIT ವರದಿ ನೀಡುವಂತ ಸಾಧ್ಯತೆ ಇದೆ. ಈ ವಾರವೇ ವರದಿ ನೀಡಬೇಕಿದ್ದ SIT ತಂಡ ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ SIT ಅಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಮೊನ್ನೆ ತಾನೇ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ರು, ಈ ವಾರವೇ SIT ಅಧಿಕಾರಿಗಳು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಅಂತ. ಈಗ ಕೆಲವು ಕಾರಣಾಂತರಗಳಿಂದ ಮತ್ತೆ SIT ವರದಿ ಮುಂದೂಡಿಕೆ ಮಾಡಲಾಗಿದೆ. ಮುಂದಿನ ವಾರ SIT ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಈ ವಾರವೇ ವರದಿ ಸಲ್ಲಿಕೆ ಆಗಬೇಕಿತ್ತು, ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ SIT ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ನೋಡಿ, SIT ಅಧಿಕಾರಿಗಳು ಈಗಾಗಲೇ ಎಲ್ಲಾ ರೀತಿಯಾದಂತಹ ವರದಿಯನ್ನ ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ಈ ವಾರ SIT ವರದಿ ಸಲ್ಲಿಕೆ ಆಗಬೇಕಿತ್ತು ಸರ್ಕಾರಕ್ಕೆ. ಆದರೆ ಕೆಲವು ಕಾರಣಾಂತರದಿಂದ ಮುಂದಿನ ವಾರ SIT ವರದಿ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಧರ್ಮಸ್ಥಳ SIT ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಮುಂದಿನ ವಾರ SIT ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಈ ವಾರ SIT ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಿತ್ತು, ಕಾರಣಾಂತರಗಳಿಂದ ಮುಂದಿನ ವಾರ SIT ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಧರ್ಮಸ್ಥಳ SIT ತನಿಖೆಯ ಅತಿ ದೊಡ್ಡ ಸುದ್ದಿ ಇದು. ಇಂದಲ್ಲ ಮುಂದಿನ ವಾರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುತ್ತೆ. ಮುಂದಿನ ವಾರ SIT ವರದಿ ನೀಡುವಂತ ಸಾಧ್ಯತೆ ಇದೆ. ಈ ವಾರವೇ ವರದಿ ನೀಡಬೇಕಿದ್ದ SIT ತಂಡ ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ SIT ಅಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಮೊನ್ನೆ ತಾನೇ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ರು, ಈ ವಾರವೇ SIT ಅಧಿಕಾರಿಗಳು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಅಂತ. ಈಗ ಕೆಲವು ಕಾರಣಾಂತರಗಳಿಂದ ಮತ್ತೆ SIT ವರದಿ ಮುಂದೂಡಿಕೆ ಮಾಡಲಾಗಿದೆ. ಮುಂದಿನ ವಾರ SIT ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಈ ವಾರವೇ ವರದಿ ಸಲ್ಲಿಕೆ ಆಗಬೇಕಿತ್ತು, ಕಾರಣಾಂತರದಿಂದ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ SIT ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ನೋಡಿ, SIT ಅಧಿಕಾರಿಗಳು ಈಗಾಗಲೇ ಎಲ್ಲಾ ರೀತಿಯಾದಂತಹ ವರದಿಯನ್ನ ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ಈ ವಾರ SIT ವರದಿ ಸಲ್ಲಿಕೆ ಆಗಬೇಕಿತ್ತು ಸರ್ಕಾರಕ್ಕೆ. ಆದರೆ ಕೆಲವು ಕಾರಣಾಂತರದಿಂದ ಮುಂದಿನ ವಾರ SIT ವರದಿ ಸಲ್ಲಿಕೆ ಆಗುವಂತ